ನಮಸ್ಕಾರ ಸ್ನೇಹಿತರೆ. ಇವತ್ತು ಬೆಳಗ್ಗೆ ತಿರುಪತಿಗೆ ಡ್ಯೂಟಿ ಇತ್ತು. ಅದರಿಂದ ಬೆಳಗ್ಗೆ ಬಂದು ಪಿಕಪ್ ಮಾಡಿಕೊಂಡು ಸೀದಾ ನಾವು ಕಾಣಿಪಾಕಂ ದೇವಸ್ಥಾನಕ್ಕೆ ಬಂದಿದ್ದೆ. ಅಲ್ಲಿಂದ ಹಂಗೆ ಮುಗಿಸ್ಕೊಂಡು ಮುಂದೆ ಪದ್ಮಾವತಿ ದೇವಸ್ಥಾನಕ್ಕೆ ಬಂದೆ ತಿರುಪತಿ ಹತ್ರ. ಅಲ್ಲಿಂದ ಮತ್ತೆ ಶ್ರೀನಿವಾಸ ಮಂಗಾಪುರಂ ಬಂದು ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಮತ್ತೆ ನಮ್ಮ ಗಾಡಿಯಲ್ಲಿ ಅಲ್ಲಿಂದ ಇದು ಮಾಡ್ಕೊಂಡು ಮುಂದೆ ಅಲಪಿರಿ ಚೆಕ್ ಪೋಸ್ಟಿಗೆ ಬಂದ್ರಿ. ಆಮೇಲೆ ಎಂಟ್ರೆನ್ಸ್ ಆಗಿ ತಿರುಪತಿಯಿಂದ ತಿರುಮಲಗೆ ಹೋಗೋಕ್ಕೆ ಅಲಪಿರಿ ವಾಯಿಲಿಂದ ಮೇಲೆ ಹೊರಟ್ರಿ. ಹಂಗೆ ಮುಂದೆ ಗಣೇಶನ ದೇವಸ್ಥಾನ ನೋಡ್ಕೊಂಡು ಮೇಲೆ ಬಂದು ಸನ್ನಿಧಿ ಹೋಟೆಲ್ ಹತ್ರ ರೂಮ್ ಮಾಡಿದರು ಕಸ್ಟಮರು. ಅದನ್ನು ಅಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿ ಮತ್ತು ಅಲ್ಲಿಂದ ನೈಟು 1:30ಗೆ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋದರು. ಆಮೇಲೆ ಅವ್ರನ್ನ ಕರ್ಕೊಂಬಂದು ಬೆಳಗ್ಗೆ ಪಿಕಪ್ ಮಾಡ್ಕೊಂಬಂದು ಮತ್ತೆ ರೂಮ್ ಹತ್ರ ಬಿಟ್ಬಿಟ್ಟು ಹಂಗೆ ನಾನು ಹೋಗ್ತಾ ಹಂಗೆ ವೀಡಿಯೋ ಮಾಡ್ತಾಯಿದ್ದೆ. ಆಮೇಲೆ ನಾನು ದೇವಸ್ಥಾನದ ಒಳಗೆ ಆಚೆ ಹೋಗಿ ಒಳಗಂತೂ ಬಿಡೋಲ್ಲ ನಮ್ಮನ್ನ, ಆಚೆಯಿಂದ ನೋಡ್ಕೊಂಡು ಕೈ ಮುಕ್ಕೊಂಡು ಬಂದರೆ ದೇವಸ್ಥಾನದಲ್ಲಿ. ಹಂಗೆ ದೇವಸ್ಥಾನ ಮುಂದೆ ಎಲ್ಲ ಫೋಟೋಸ್ ಎಲ್ಲ ತೊಗೊಳ್ತಾಯಿದ್ರು. ನಾನು ನೋಡಿಕೊಂಡು ಹಂಗೆ ಇದು ಮಾಡ್ಕೊಂಡು ಬಂದೆ. ಆಮೇಲೆ ಅಲ್ಲಿಂದ ಔಟ್ ಕಟ್ ಅಲ್ಲಿ ಕಳಿಸ್ತಾರೆ ನಮ್ಮ ಗಾಡಿನ. ಒಳಗೆ ಸಿಟಿ ಒಳಗೆ ಬಿಡೋಲ್ಲ ಟಿ.ಟಿನ. ಆಮೇಲೆ ಅಲ್ಲಿಂದ ಮತ್ತೆ ನಾವು ಟುವರ್ಡ್ಸ್ ಬೆಂಗಳೂರು ಕಡೆಗೆ ಬರ್ತಿದ್ದೆ. ಹಂಗೆ ಗಾಡಿಗಳು ಹೋಯ್ತಿತ್ತು. ಇವನು ಯಾರೋ ಅಣ್ಣ ತೊಗೊಂಬಂದು ಗಾಡಿ ಅಡ್ಡ ಸಂಧಿಯಲ್ಲೇ ತೋರಿಸ್ಬಿಟ್ಟಿದ್ದ. ಹಿಂದೆ ನೋಡಿದ್ರೆ ಈ ಗೌರ್ಮೆಂಟ್ ಗಾಡಿನ ಹಂಗೆ ಬಂದವನೆ. ಆಮೇಲೆ ಇವತ್ತು ಅಂತ ಏನೋ ಗೊತ್ತಿಲ್ಲ, ಫುಲ್ಲು ರೋಡೆಲ್ಲ ಜಾಮ್ ಆಗಿತ್ತು. ಹಂಗೆ ಸ್ಲೋ ಮೂವಿಂಗಲ್ಲಿ ಬಂದೆ. ನೈಟ್ ಹೆಂಗೋ ಆಲ್ಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಊಟ ಮಾಡಿಬಿಟ್ಟು ಮಲ್ಕೊಂಡಿದ್ದೆ ನಾನು. ಆಮೇಲೆ ಕಸ್ಟಮರ್ ಬಂದರು 1:30ಗೆ ಎಬ್ಬರಿಸ್ಬಿಟ್ಟು ನಮ್ಮನ್ನ ದರ್ಶನಕ್ಕೆ ಹೋಗ್ಬೇಕು ನಾವು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು. ಅಲ್ಲಿ ನಮ್ಮನ್ನ ಬಿಡ್ರಿ ಅಂದರು. ಆಮೇಲೆ VIP ಎಂಟ್ರೆನ್ಸಿಗೆ ಕರ್ಕೊಂಬಂದೆ. ಆಮೇಲೆ ಮತ್ತೆ ಬಿಟ್ಬಿಟ್ಟು ನಾನು ಹೋದರೆ ಫುಲ್ ಎಲ್ಲ ಕಡೆ ಒನ್ ವೇ ಮಾಡಿದ್ದಾರೆ, ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ. ಆಮೇಲೆ ನಾನು ಅಲ್ಲೆಲ್ಲ ಹೋಗಿ ಗಾಡಿ ಪಾರ್ಕಿಂಗ್ ಹಾಕ್ಬಿಟ್ಟು ಮಲಗಿಬಿಟ್ಟು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಹಂಗೆ ದೇವಸ್ಥಾನದ ಕಡೆ ಬಂದೆ. ದೇವಸ್ಥಾನ ಅಂತೂ ಒಳಗಂತೂ ಬಿಡೋಲ್ಲ, ಆಚೆಯಿಂದ ಅದು ದೇವ್ರು ನೋಡ್ಕೊಳ್ಳೋಣ ಅಂತೇಳಿ ಕೈ ಮುಕ್ಕೊಂಡು ಅಲ್ಲಿಂದ ಹಂಗೆ ಟುವರ್ಡ್ಸ್ ನಡ್ಕೊಂಡು ಮುಂದೆ ಬರ್ತಿದ್ದೆ. ಅಲ್ಲೆಲ್ಲ ಫೋಟೋಶೂಟೆಲ್ಲ ಮಾಡ್ತಾಯಿದ್ರು. ಆಮೇಲೆ ನಾನು ನೋಡ್ಕೊಂಡು ಮುಂದೆ ನಡ್ಕೊಂಬರ್ತಿದ್ದೆ. ಬಿಸಿಲು ಬೇರೆ ಸರ್ರಾಗಿ ಹತ್ತಿತ್ತು, ಸರ್ರಾಗಿ ಸುಡ್ತಾಯಿತ್ತು. ಆಮೇಲೆ ಅಲ್ಲಿಂದ ಮುಂದೆ ಬಂದಾಗ ಇವಾಗ ಬೇರೆ ಕಲ್ಯಾಣಿ ಬೇರೆ ಸ್ನಾನ ಮಾಡೋಕ್ಕೆ ಬಿಟ್ಬಿಟ್ಟಿದ್ದಾರೆ. ಅದು ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಥರ ಇದೆ, ನೀರಂತೂ ಫುಲ್ಲು ಕ್ಲೀನಾಗಿ ರೆಡಿ ಮಾಡಿಬಿಟ್ಬಿಟ್ಟಾರೆ. ಅಲ್ಲಿ ಹಂಗೆ ಮುಂದೆ ಬಂದೆ. ಅಲ್ಲಿ ವಾರಾಹಿ ದೇವಸ್ಥಾನದಲ್ಲಿ ಫುಲ್ ಸಿಕ್ಕಾಬಿಟ್ಟೆ ರಶ್ ಇತ್ತು. ಈ ಕಡೆ ಜನನೂ ತುಂಬ ಇದ್ದರು. ಆ ಕಡೆಯಿಂದ ನೋಡಿದೆ ಅನ್ನ ಭೋಜನ ಇದು ಕಾಣಿಸ್ತು. ಆಮೇಲೆ ಒಳಗಡೆ ಬಂದೆ, ಊಟ ಮಾಡ್ಕೊಂಡು ಹೋಗ್ಬಿಡೋಣ ಹೆಂಗೋ ಒಳಗಡೆ ಅಂತೇಳಿ ಅನ್ನಪ್ರಸಾದಂ ಇದರೊಳಗೆ ಬಂದೆ. ಹಂಗೆ ಒಳಗಡೆ ಬಂದು ಸರಿ ಅಂತ ಹೇಳ್ಬಿಟ್ಟು ಒಳಗೆ ಹೋಗಿ ಬಂದಿದ್ದಾಯಿತು. ಏನು ಚಪ್ಪಲಿ ಬಿಟ್ಟಿದ್ದೆ, ಚಪ್ಪಲಿ ನೋಡೋಣ ಹಾಕೊಂಡು ಹೋಗೋಣ ಅಂತ. ಒಳ್ಳೆ ಕೆಲಸ ಇಲ್ಲಿ. ಚಪ್ಪಲಿನ ಕದ್ಕೊಂಡು ಹೋಗ್ಬಿಟ್ಟವ್ರು ಯಾರೋ. ಚಪ್ಪಲಿನೇ ಇಲ್ವಲ್ಲಪ್ಪ. ನಮ್ಮ ಬೇಬಿ ಅಲ್ಲಿ ದೂರದಲ್ಲಿ ನಿಂತಿದೆ. ದೇವಸ್ಥಾನ ಹೋಗಿ ಸುಮ್ಮನೆ ಒಂದು ಫೋಟೋಶೂಟ್ ಮಾಡ್ಕೊಂಬರೋಣ ಅಂತ ಹೋದರೆ ನನ್ನ ಮಕ್ಕಳು ಯಾರೋ ಗೊತ್ತಿಲ್ಲ ನನ್ನ ಚಪ್ಪಲಿನೇ ಕದ್ಕೊಂಡು ಹೋಗ್ಬಿಟ್ಟವ್ರೆ. ಬರೀ ಕಾಲಲ್ಲಿ ನಡೆಯೋದಾಯ್ತು. ಒಳ್ಳೆ ಕೆಲಸ ಮಾಡೋರು. ಏನು ಮತ್ತೆ ಕಸ್ಟಮರ್ ಬಂದರು ಅಂತೇಳಿ ಫೋನ್ ಮಾಡಿದ್ರು. ಮತ್ತೆ ಅವ್ರು ಪಿಕಪ್ ಪಾಯಿಂಟ್ಗೆ ಅಲ್ಲಿ ಮ್ಯೂಸಿಯಂ ಹತ್ರ ಹೋಗ್ಬೇಕಾಯ್ತು. ಅದರಲ್ಲಿ ನಮ್ಮ ಗಾಡಿ ಬಂದು ಒಳಗಡೆ ಎಂಟ್ರೆನ್ಸ್ ಎಲ್ಲ ಔಟ್ಸೈಡ್ ಹೋಗಿದ್ರು. ಅವ್ರನ್ನ ಪಿಕಪ್ ಮಾಡ್ಕೊಂಡು ಮತ್ತೆ ಹೊರಟ್ರಿ. ಮತ್ತು ಬೆಂಗಳೂರು ಕಡೆ ಹೋಗೋಣ ಅಂತೇಳಿ ಹೊರಟೆ. ಆಮೇಲೆ ಇದು ರೋಡಲ್ಲಿ ಚೆನ್ನಾಗಿ ಇದು ವ್ಯೂ ಇತ್ತು ಅಂತೇಳಿ ಇದೊಂದು ವೀಡಿಯೋ ಮಾಡ್ಕೊಂಡೆ. ಚೆನ್ನಾಗಿ ಅದು ನಿಧಾನಕ್ಕೆ ಗಾಡಿ ಹೋಗ್ತಾಯಿತ್ತು. ನಾನು ಈ ವಿಡಿಯೋದಲ್ಲಿ ಒಂದು ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ. ಆಮೇಲೆ ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಬರುತ್ತಲ್ಲ, ಅಲ್ಲಿ ಬಂದೆ. ಎಲ್ಲ ಇದು ದೇವ್ರನ್ನೆಲ್ಲ ನೋಡ್ಕೊಂಡು ಅಲ್ಲಿ ಒಂದು ವೀಡಿಯೋ ಮಾಡ್ಕೊಂಡು ಸರಿ ಅಂತ ಹೇಳಿ ಮತ್ತೆ ಕೆಳಗಿಳಿಯೋಣ ಅಂತೇಳಿ ಹೊರಟಿದ್ದೆ. ದೇವಸ್ಥಾನಕ್ಕೆ ಲಾಸ್ಟ್ ಒಂದು ದೇವ್ರನ್ನ ನೋಡಿಕೊಂಡು ಆಮೇಲೆ ಇಲ್ಲಿ ಇವನು ಅಣ್ಣ ಗಾಡಿನ ತಂದು ಸೆಂಟ್ರಲ್ ತೋರ್ಸೋನೆ. ಎಲ್ಲಿ ಈ ಕಡೆ ಗೌರ್ಮೆಂಟ್ ಗಾಡಿನೂ ಅದೇ ಥರ ಬಂದಿದ್ದಾನೆ. ಕರೆಕ್ಟಾಗಿ ಕಟ್ಟಿಂಗಲ್ಲಿ ಬೇರೆ ಜಾಮ್ ಆಗಿತ್ತು, ಅದರಿಂದ ಇದು ಮಾಡ್ಕೊಂಡು ಆಮೇಲೆ ನೋಡಿ ಲೆಫ್ಟ್ ಹೇಳ್ಕೊಂಡು ಬರ್ತಾಯಿದ್ದಾನೆ. ಏನು ಆರನ್ನು ನೋಡಿದ್ರು ಏನಿಲ್ಲ, ಏನು ಇದು ಮಾಡಿದ್ರು ಏನಿಲ್ಲ. ಘಾಟಲ್ಲಿ ಹೆಂಗೆ ಹೋಗ್ಬೇಕು ಹಂಗೆ ಹೋಗಲ್ಲ. ಕೆಲವರು ಇರ್ತಾರೆ ಬಂದ್ಬಿಟ್ಟು ಸಂಧಿಯಲ್ಲೇ ಸೆಂಟ್ರಲ್ಲೇ ಸೇರ್ಕೊಂಡ್ಬಿಡ್ತಾರೆ. ಅದು ಏನಾಗುತ್ತೆ ಅಂದರೆ ದೊಡ್ಡ ಗಾಡಿಗಳು ಕೆಲವೊಂದು ಬ್ರೇಕ್ ಹಿಡಿದೇ ಹೋಗುತ್ತೆ. ಆವಾಗ ದೊಡ್ಡ ಗಾಡಿದೆ ತಪ್ಪು ಬರುತ್ತೆ. ಇವ್ರು ಬಂದು ಸೆಂಟ್ರಲ್ ಬಂದು ಗಾಡಿಗಳು ಮುಂದೆ ಬ್ರೇಕ್ ಹೊಡೆದು ಬಿಡ್ತಾರೆ. ಆವಾಗ ದೊಡ್ಡ ಗಾಡಿಗಳು ಏನಾದ್ರು ಟಚ್ ಆಗ್ಬಿಡ್ತಂದ್ರೆ ದೊಡ್ಡ ಗಾಡಿ ಅವ್ರ ಮೇಲೆ ಜಗಳ ಮಾಡ್ತಾರೆ. ಗಾಡಿ ಓಡಿಸ್ಬೇಕಾದ್ರೆ ನಾವು ಕರೆಕ್ಟಾಗಿ ಹೋದ್ರೆ ತಾನೇ ಎಲ್ಲ ಕರೆಕ್ಟಾಗಿ ಬರ್ತಾರೆ. ಆಮೇಲೆ ತಿರುಪತಿ ಅಂತೂ ಎಷ್ಟೋ ವರ್ಷಗಳಾದಮೇಲೆ ತುಂಬ ಟ್ರಾಫಿಕ್ ಆಗಿತ್ತು ನಾನಂತೂ ನೋಡಿದ ಮಟ್ಟಿಗೆ.
ಆಮೇಲೆ ಅಲ್ಲಿಂದ ಚೆನ್ನೈ ರೂಟಲ್ಲಿ ಬಂದು ಮುಂದೆ ಬಂದು ರೈಟ್ ತೊಗೋಬೇಕಾಯ್ತು. ಆ ಕಡೆ ಅಲಪಿ ಏರಿಯಿಂದ ರೈಟ್ಗೆ ಹೋಗೋ ರೋಡಂತೂ ಕಟ್ ಮಾಡಿಬಿಟ್ಟಿದ್ರು, ಮಂಗಾಪುರ ಕಡೆ ಹೋಗೋದು. ಹಂಗೆ ಈ ಹೈವೇಲಿ ಬಂದು ಕನೆಕ್ಟ್ ಆಗಿ ಸರಿ ಅಂತೇಳಿ ಬೆಂಗಳೂರು ಬಂದ್ರಿ. ಮತ್ತೆ ಗಾಡಿ ವಾಷಿಂಗ್ ಮಾಡೋಣ ಅಂತೇಳಿ ನಮ್ಮ ಹುಡುಗನ ಕರೆದೆ. ಮುಖ ಮುಚ್ಕೊಂಬರ್ತಾ ಇದ್ದಾನೆ ಬೆಳಗ್ಗೆನೆ. ನೈಟ್ ನಾನು ಬರೋದು ಒಂದು 3 ಗಂಟೆ ಆಗೋಗಿತ್ತು. ಅದರಿಂದ ಗಾಡಿ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ನಮ್ಮ ಹುಡುಗನ ಕರ್ಕೊಂಡು ಗಾಡಿ ಕ್ಲೀನ್ ಮಾಡೋಣ ಅಂತೇಳಿ. ಇವನು ಒಳ್ಳೆ ದಂಡುಪಳ್ಳಿ ಗ್ಯಾಂಗಲ್ಲಿ ಇರ್ತಾರಲ್ಲ ಆ ಥರ ಬಂದಿದ್ದ. ಕೂದಲೆಲ್ಲ ಒಂಥರ ಇದು ಮಾಡ್ಕೊಂಡು ಒಂದು ಆ್ಯಕ್ಟರ್ ಬರ್ತಾರೆ ನೋಡಿ, ಅದರಲ್ಲಿ ಒಂದು ಸೀನಲ್ಲಿ ಇರ್ತಾರೆ. ಆಮೇಲೆ ಹಂಗೆ ನಮ್ಮ ನಾರ್ಮಲ್ ನಮ್ಮ ವಾಷಿಂಗ್ ಸೆಂಟ್ರಿಗೆ ಬಂದೆ ಗಾಡಿ ಕ್ಲೀನ್ ಮಾಡೋಣ ಅಂತೇಳಿ. ನಮ್ಮ ಏನಾರು ನವೀನಪ್ಪ ಅವ್ರದ್ದು. ಹಂಗೆ ಬಂದು ಗಾಡಿ ಕ್ಲೀನ್ ಮಾಡಿಸ್ಕೊಂಡು ಹೋಗೋಣ ಅಂತ. ಮತ್ತು ನಾಳೆ ಇನ್ನೊಂದು ಡ್ಯೂಟಿ ಆಗಿತ್ತು, ಅದರಿಂದ ಇದು ಮಾಡ್ಕೊಂಡಿದ್ವಿ. ಏನಾದರೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಸ್ನೇಹಿತರೆ.